ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ಸಲ್ಲಿ ನಾನು ಟೈಪ್ಸ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆರ್ಡರ್ ಆಫ್ ರಿಯಾಕ್ಷನ್ಸ್ ಅಂತಂದ್ರೇನು, ಮಾಲಿಕ್ಯುಲರಿಟಿ ಅಂತಂದ್ರೇನು, ಮಾಲಿಕ್ಯುಲರಿಟಿಗೂ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ಗೂ ಇರೋಂಥ ಡಿಫ್ರೆನ್ಸ್ ಏನು, ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದೆ. ಸೊ ಇವತ್ತು ಟೈಪ್ಸ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟೈಪ್ಸ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ಸಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ಝೀರೋ ಆರ್ಡರ್ ರಿಯಾಕ್ಷನ್ಸು, ಹಾಗೆಯೇ ಫಸ್ಟ್ ಆರ್ಡರ್ ರಿಯಾಕ್ಷನ್ಸು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸು, ಥರ್ಡ್ ಆರ್ಡರ್ ರಿಯಾಕ್ಷನ್ಸು, ಮತ್ತು ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸು, ಮತ್ತು ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಹೋಗೋಣ ನಾವು. ಸೊ ಆರ್ಡರ್ ಆಫ್ ಅ ರಿಯಾಕ್ಷನ್ಸಲ್ಲಿ ಫಸ್ಟ್ ಒನ್ ನಾನು ತೊಗೊತಾ ಇರೋದೇನು ಅಂತಂದರೆ ಝೀರೋ ಆರ್ಡರ್ ಆಫ್ ಅ ರಿಯಾಕ್ಷನ್ಸ್. ಝೀರೋ ಆರ್ಡರ್ ರಿಯಾಕ್ಷನ್, ಝೀರೋ ಅಂತ ಅದೇ ಇಂಡಿಕೇಟ್ ಮಾಡ್ತಾರೆ. ಹಾಗಾದರೆ ಡೆಫಿನೇಷನ್ ಏನು ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ನೋಡಿ, the rate of a reactions is independent of a concentration of the reactant is called zero order reactions. So zero order reactions ಅಂತಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಜನರಲ್ ರಿಯಾಕ್ಷನ್ಸ್ ಬರಿಬೇಕು ಅಂತಂದರೆ ಇವಾಗ ಎ ಗಿವ್ ರೈಸ್ ಟು ಬಿ ಅಂತಾದರೂ ಬರಿಬೋದು, ಅಥವಾ ಎ ಪ್ಲಸ್ ಬಿ ಗಿವ್ ರೈಸ್ ಟು ಸಿ ಪ್ಲಸ್ ಡಿ ಅಂತಾದರೂ ಬರಿಬೋದು. ಇವಾಗ ನಾನು ಎ ಗಿವ್ ರೈಸ್ ಟು ಬಿ ಅಂತ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ಲು, ಸೊ ಏನು ಅಂತಂದರೆ ರೇಟ್ ಈಕ್ವೇಷನ್ ಬರಿಬೇಕಾದ್ರೆ ಯಾವ ಥರ ಅಂತಾರೆ, ರೇಟ್ ಇಟ್ ಇಸ್ ಈಕ್ವಲ್ ಟು ಕೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಟು ದಿ ಪವರ್ ಆಫ್ ಝೀರೋ ಅಂತ ಬರುತ್ತೆ. ಅಂತಂದರೆ ಸೊ ದಿಸ್ ರೇಟ್ ಆಫ್ ದ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಆ್ಯಕ್ಚುಲಿ ದ ರಿಯಾಕ್ಟೆಂಟ್. ಸೊ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಲ್ಲ, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓಕೆ, ಸೊ ದಟ್ ಈಸ್ ನೌನ್ ಆ್ಯಸ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ವಾಟ್ ಇಸ್ ದ ಝೀರೋ ಆರ್ಡರ್ ರಿಯಾಕ್ಷನ್ಸ್? ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೇನು, ದ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಕಾಲ್ಡ್ ಝೀರೋ ಆರ್ಡರ್ ರಿಯಾಕ್ಷನ್. ಎಕ್ಸಾಂಪಲ್ ತೊಗೋಣ, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಓಕೆ, ಹೈಡ್ರೋಜನ್ ಅಯೋಡೈಡ್ ಅಂದ ತಕ್ಷಣ ಹಿಂಗೆ ಬರೀತೀರಾ, HI ಅಂತ ತೊಗೋಬೇಕು. ಇದರದ್ದು ಡಿಕಂಪೋಸಿಷನ್ ಆದಾಗ ಆನ್ ದ ಸರ್ಫೇಸ್ ಆಫ್ ಗೋಲ್ಡ್ ಕೆಟಲಿಸ್ಟ್ ಅಟ್ ಹೈ ಟೆಂಪ್ರೇಚರ್. ಸೊ ಹೈ ಟೆಂಪ್ರೇಚರಲ್ಲಿ ಗೋಲ್ಡ್ ಕೆಟಲಿಸ್ಟ್ ಮೇಲೆ ಹೈಡ್ರೋಜನ್ ಅಯೋಡೈಡು ಡಿಕಂಪೋಸಿಷನ್ ಆಗೋದು ನಮಗೆ ಝೀರೋ ಆರ್ಡರ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದರೆ ನೋಡಿ, ಸೊ ಹೈಡ್ರೋಜನ್ ಅಯೋಡೈಡ್ ಅಂತಂದರೆ HI ತೊಗೊತೀವಿ. ಸೊ ಗಿವ್ ರೈಸ್ ಟು ಗೋಲ್ಡ್ ಇಸ್ ಅ ಕೆಟಲಿಸ್ಟ್. ಸೊ ಅದ್ರ ಮೇಲೆ ಏನಾಗ್ತದೆ, ಡಿಕಂಪೋಸಿಷನ್ ಆಗ್ತದೆ. ಡಿಕಂಪೋಸಿಷನ್ ಆಗಿ ಏನಿದೆ, ಹೈಡ್ರೋಜನ್ ಇದೆ, ಅಯೋಡಿನ್ ಅಂತ ಇದೆ ಅಂತಂದಮೇಲೆ ಅದೇನಾಗುತ್ತೆ, ಹೈಡ್ರೋಜನ್ನು ಮತ್ತು ಅಯೋಡಿನ್ನ ಎಲಿಮಿನೇಟ್ ಮಾಡುತ್ತೆ. ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವ ಥರ ಬರೀತೀರಾ ಅಂತಂದರೆ, ರೇಟ್ ದಟ್ ಈಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ ಕೆ ಬರೀತೀರಾ. ಇಲ್ಲೇನು ಮಾಡಬೇಕು, ರಿಯಾಕ್ಟೆಂಟ್ ಅದು ಮೋಲಾರ್ ಕಾನ್ಸಂಟ್ರೇಷನ್ ಬರೀಬೇಕು. ಇಲ್ಲಿ ಏನಿದೆ, ರಿಯಾಕ್ಟೆಂಟ್ HI ಅಂತ ಇದೆ ಅಲ್ವಾ. ಸೊ HI ಬರೆದು ನೋಡಿ, ಈ ಥರ HI ಬಂದಿದ್ರೆ ರೇಟ್ ಈಸ್ ಆ್ಯಕ್ಚುಲಿ ಡಿಪೆಂಡ್ ಅಪಾನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ HI. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ HI ಏನಾಗ್ತಾಯಿದೆ, ಝೀರೋ ಆಗ್ತಾ ಇದೆ. ಝೀರೋ ದಟ್ ಇಂಡಿಕೇಟ್ ದಟ್ ಆ್ಯಕ್ಚುಲಿ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ HI ಕಾನ್ಸಂಟ್ರೇಷನ್ ಮೇಲೆ ರೇಟು ಡಿಪೆಂಡ್ ಆಗಿಲ್ಲ. ಓಕೆ, ಸೊ ಅಲ್ಲಿಗೆ ಇದನ್ನೇನಂತ ಕರಿತೀವಿ ನಾವು, ಆರ್ಡರ್ ಏನಾಗುತ್ತೆ ಇಲ್ಲಿಗೆ, ಝೀರೋ ಆರ್ಡರ್ ಆಗುತ್ತೆ. ಓಕೆ, ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೋಣ, ಡಿಕಂಪೋಸಿಷನ್ ಆಫ್ ಅಮೋನಿಯಾ ಆನ್ ದ ಸರ್ಫೇಸ್ ಆಫ್ ಮಾಲಿಬ್ಡಿನಿಯಮ್. ಸೊ ಮಾಲಿಬ್ಡಿನಿಯಮ್ ಸರ್ಫೇಸ್ ಮೇಲೆ ಅಮೋನಿಯಾ ಅಮೋನಿಯಾ ಅಂದ ತಕ್ಷಣ ಏನು ಬರುತ್ತೆ, ಫಾರ್ಮುಲಾ ಏನು, NH3. ಓಕೆ, NH3 ಡಿಕಂಪೋಸಿಷನ್ ಆಗ್ತಾ ಇದ್ದಂಗೆ ನಮ್ಗೆ ಏನು ಸಿಗುತ್ತೆ ಅಲ್ಲಿ, ಸೊ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ ಏನಾಗುತ್ತೆ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಇಲ್ಲೂ ಸಹ ರೇಟ್ ಆಫ್ ದ ರಿಯಾಕ್ಷನ್ಸನ್ನು ಯಾವ ಥರ ಬರಿತೀವಿ ಅಂತಂದರೆ ನಾವು, ಸೊ ರೇಟ್ ದಟ್ ಈಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ ಕೆ ಬರಿಬೇಕು, ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NH3. ಓಕೆ, ಸೊ NH3 ಮೇಲೆ ಪವರ್ ಏನು ಬರಿಬೇಕು ನಾವು, ಝೀರೋ ಬರಿಬೇಕು. ದಟ್ ಇಂಡಿಕೇಟ್ ಆ್ಯಕ್ಚುಲಿ ಏನು ಇಂಡಿಕೇಟ್ ಮಾಡುತ್ತೆ, ದ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ ಝೀರೋ. ಸೊ ಅಂದರೆ ರೇಟ್ ಆಫ್ ದ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇನ್ಕ್ರೀಸ್ ಆದರೂ ಮಾಡಿ, ಡಿಕ್ರೀಸ್ ಆದರೂ ಮಾಡಿ, ಅದೇನಾಗಬೇಕು ರೇಟು, ಅದೇ ರೇಟಲ್ಲಿ ಏನಾಗ್ತಾ ಇರುತ್ತೆ, ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ಆ್ಯಕ್ಚುಲಿ ಝೀರೋ ಆರ್ಡರ್ ರಿಯಾಕ್ಷನ್ಸ್. ಇನ್ನೊಂದ್ಸರಿ ಹೇಳಿ, ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೇನು, ದ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಸೆಕೆಂಡ್ ಯಾವುದು ಅಂತಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ತೊಗೊತಾ ಇದ್ದೀನಿ. ಸೊ ಫಸ್ಟ್ ಅಂತ ಅಲ್ಲೇ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ಆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಒನ್ ರಿಯಾಕ್ಟೆಂಟ್. ನಿಮ್ಗೆ ಅಲ್ಲಿ ಎರಡು ರಿಯಾಕ್ಟೆಂಟ್ ಇದ್ದರೂ ಸಹ ಇದು ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮೇಲೆ, ಒಂದೇ ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸ್ ಸಚ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಸಮ್ಟೈಮ್ಸ್ ರೆಫರ್ಡ್ ಟು ಆ್ಯಸ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ಸ್ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಯೂನಿ ಅಂತಂದ್ರೆ ಏನು, ಒನ್. ಸೊ ಒಂದೇ ಒಂದು ಮಾಲಿಕ್ಯುಲರ್ ರಿಯಾಕ್ಷನ್ಸಲ್ಲಿ ಏನಾಗಿರುತ್ತೆ, ರಿಯಾಕ್ಟೆಂಟ್
ರಿಯಾಕ್ಟೆಂಟು ಇನ್ವಾಲ್ವ್ ಆಗಿರುತ್ತೆ ಅಂತ. ವೈಲ್ ದ ಅದರ್ ರಿಯಾಕ್ಟೆಂಟ್ಸ್ ಕ್ಯಾನ್ ಬಿ ಪ್ರೆಸೆಂಟ್, ಬೇರೆ ರಿಯಾಕ್ಟೆಂಟು ಪ್ರೆಸೆಂಟ್ ಇರ್ಬೋದು. ಓಕೆ, ಸೊ ಪ್ರೆಸೆಂಟ್ ಇರ್ಬೋದು. ಈಚ್ ವಿಲ್ ಬಿ ಝೀರೋ ಆರ್ಡರ್, ಪ್ರತಿಯೊಂದು ಏನಾಗಿರುತ್ತೆ ಅಂದರೆ ಝೀರೋ ಆರ್ಡರ್ ಆಗಿರುತ್ತೆ ಅಂತಂದರೆ, ಸೊ ಒಂದ್ರ ಮೇಲೆ ಏನಾಗುತ್ತೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಡಿಪೆಂಡ್ ಆಗಿರುತ್ತೆ. ಬೇರೆ ರಿಯಾಕ್ಟೆಂಟ್ಗಳೇನಾಗಿರುತ್ತೆ ಅಲ್ಲಿ ಝೀರೋ ಆರ್ಡರ್ ಆಗಿರುತ್ತೆ, ಅಂದರೆ ಇಂಡಿಪೆಂಡೆಂಟ್ ಆಗಿರುತ್ತೆ. ರೇಟ್ ಆಫ್ ದ ರಿಯಾಕ್ಷನು ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಸಿನ್ಸ್ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ರಿಯಾಕ್ಟೆಂಟ್ ಡು ನಾಟ್ ಎಫೆಕ್ಟ್ ದ ರೇಟ್. ಯಾಕೆ ಅಂತಂದರೆ ಉಳಿದಿದ್ದು ಬೇರೆ ರಿಯಾಕ್ಟೆಂಟ್ ಪ್ರೆಸೆಂಟ್ ಇದ್ರೂ ಅದ್ರ ಮೇಲೆ ರೇಟ್ ಆಫ್ ದ ರಿಯಾಕ್ಷನ್ಸು ಡಿಪೆಂಡ್ ಆಗಿರಲ್ಲ, ಅದು ಎಫೆಕ್ಟ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಡಿಕಂಪೋಸಿಷನ್ ಆಫ್ ನೈಟ್ರೋಜನ್ ಪೆಂಟಾಕ್ಸೈಡ್. ಸೊ ನೈಟ್ರೋಜನ್ ಪೆಂಟಾಕ್ಸೈಡ್ ಅಂದ ತಕ್ಷಣ ಯಾವ ಥರ ಬರಿತೀವಿ ನಾವು, N2O2 ಅಂತ ಬರಿತೀವಿ. ಸೊ ಪೆಂಟಾಕ್ಸೈಡ್ ಸರಿ N2O5 ಅಂತ ಬರಿತೀವಿ. ಇದನ್ನು ಡೈನೈಟ್ರೋಜನ್ ಪೆಂಟಾಕ್ಸೈಡ್ ಅಂತಲೂ ಕರಿತೀವಿ. ಸೊ ಇದು ಡಿಕಂಪೋಸಿಷನ್ ಆದಾಗ ಏನು ಬರುತ್ತೆ ನಮಗೆ, ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಏನಾಗುತ್ತೆ ಆಕ್ಸಿಜನ್ ಬರುತ್ತೆ. ಸೊ ಇವಾಗ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ 2 ಬರಿತೀವಿ, ಇಲ್ಲೇನು ಮಾಡ್ತೀವಿ ನಾವು 4 ಬರಿತೀವಿ. ಹಾಗಾದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ ನೋಡಿ, ಮಾಲಿಕ್ಯುಲರಿಟಿ 2. Okay, so molecularity that indicate the minimum number of the reactant involved in the reactions alva. So but rate of the reactions ಏನಾಗುತ್ತೆ ಅಂತಂದರೆ K, the molar concentration of N2, ಓಕೆ ಅಂದರೆ ಡೈನೈಟ್ರೋಜನ್ ಪೆಂಟಾಕ್ಸೈಡ್ ಮೇಲೆ ಏನು ಬರೀಬೇಕು, 1 ಅಂತ ಬರೀಬೇಕು. ದಿಸ್ 1 ಇಂಡಿಕೇಟ್ ಆ್ಯಕ್ಚುಲಿ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಅಲ್ಲಿಗೆ ಆರ್ಡರ್ ಏನು ಬರುತ್ತೆ, ನಾವು ಆರ್ಡರ್ ಬರೀಬೇಕು ಅಂದರೆ X+Y ಮಾಡಬೇಕಲ್ವ, ಇಲ್ಲಿರೋದು ಬರೀ X ಅದು ಏನಿದೆ 1 ಇದೆ. ಸೊ 1 ಬರುತ್ತೆ. ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ 1 ಇಂಡಿಕೇಟ್ ಆ್ಯಕ್ಚುಲಿ ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೈಟ್. ಸೊ ಅಮೋನಿಯಂ ನೈಟ್ರೈಟ್ ಡಿಕಂಪೋಸಿಷನ್ ತೊಗೊಂಡ್ರೆ ಅಮೋನಿಯಂ ಅಂದ ತಕ್ಷಣ ಏನು ಬರುತ್ತೆ ನೋಡಿ, ಸೊ ಫಾರ್ಮುಲಾ ಬರಿಬೇಕಾದ್ರೆ ನಾವು NH, ಅಮೋನಿಯಂ ಅಂದ ತಕ್ಷಣ NH4 ಬರುತ್ತೆ. ನೈಟ್ರೈಟ್ ಅಂತಂದರೆ NO2 ಬರುತ್ತೆ. ಓಕೆ, ನೈಟ್ರೈಟ್ಗೂ ನೋಡಿ ನೈಟ್ರೇಟ್ಗೂ ವ್ಯತ್ಯಾಸ ಇದೆ. ನೈಟ್ರೇಟ್ ಬಂದು NO3, NITRATE ಯೂಸ್ ಮಾಡ್ತೀವಿ. ಇದು NO2 ಬಂದರೆ ನೈಟ್ರೈಟು. ಸೊ ಇದು ಏನಾಗುತ್ತೆ, ಡಿಕಂಪೋಸಿಷನ್ ಆದರೆ ನಮ್ಗೆ ಏನೇನು ಸಿಗುತ್ತೆ, N2 ನೈಟ್ರೋಜನ್ ಸಿಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ ವಾಟರ್ ಸಿಗುತ್ತೆ ಅಲ್ವಾ. ಸೊ ಅದೇ ನೀವು ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಮೋನಿಯಂ ನೈಟ್ರೇಟ್. ಓಕೆ, ಸೊ ರೇಟ್ ಅಂತ ಬರೆದು ಯಾವ ಥರ ಬರಿತೀರಾ ನೀವು, ರೇಟ್ ಅಂತ ಬರೆದು ಓಕೆ ಸ್ಮಾಲ್ ಲೆಟರ್ K ಬರಿಬೇಕು. ಇದಾದಮೇಲೆ ಏನು ಮಾಡ್ತೀರಾ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಂ ನೈಟ್ರೈಟ್. ಸೊ ಅದ್ರ ಮೇಲೆ ಪವರ್ ಎಷ್ಟು ಬರಿಬೇಕು, 1 ಬರಿಬೇಕು. ಅಂದರೆ ಆರ್ಡರ್ ಏನಾಗಿರುತ್ತೆ ಆವಾಗ 1 ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ನೆಕ್ಸ್ಟು ಇನ್ನೂ ಒಂದು ಎಕ್ಸಾಂಪಲ್ ತೊಗೋಣ, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಹೈಡ್ರೋಜನ್ ಪೆರಾಕ್ಸೈಡನ್ನು ಯಾವ ಥರ ಬರಿತೀವಿ ನಾವು, ನಿಮ್ಗೆ ಗೊತ್ತೇ ಇದೆ H2O2 ಅಂತ ಬರಿತೀವಿ. ಸೊ ಇದು ಡಿಕಂಪೋಸಿಷನ್ ಆದಾಗ ಏನು ಬರುತ್ತೆ ಅಂತಂದರೆ ನಮಗೆ ವಾಟರ್ ಬರುತ್ತೆ ಪ್ಲಸ್ O2 ಬರುತ್ತೆ. ಸೊ ಬ್ಯಾಲೆನ್ಸ್ ಮಾಡೋಣ, ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಏನು ಮಾಡ್ತೀವಿ, ಸೊ 2 ಹಾಕ್ತೀವಿ, ಇಲ್ಲೂ ಸಹ 2 ಹಾಕ್ತೀವಿ. ಅವಾಗ ಏನಾಗುತ್ತೆ, ನೈಟ್ರೋಜನ್ ನೋಡಿ ಹೈಡ್ರೋಜನ್ 4 ಆಗಿದೆ, ಲೆಫ್ಟ್ ಟು ರೈಟ್ ಎರಡರಲ್ಲೂ. ಆಕ್ಸಿಜನ್ ಏನಾಗಿದೆ, ಇಲ್ಲೂ ಸಹ 4 ಇದೆ, ಇಲ್ಲೂ ತೊಗೊಂಡ್ರೆ ಇಲ್ಲೂ ಸಹ 4 ಇದೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು ಅಲ್ವಾ. ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವ ಥರ ಬರೀತಾರೆ, ರೇಟ್ ಇಟ್ ಈಸ್ ಈಕ್ವಲ್ ಟು K. ನೋಡಿ ಮಾಲಿಕ್ಯುಲರಿಟಿ ಬಂದು 2 ಬರುತ್ತೆ, ಬಟ್ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ, ಹೈಡ್ರೋಜನ್ ಪೆರಾಕ್ಸೈಡ್ ಬರೆದು ಮೋಲಾರ್ ಕಾನ್ಸಂಟ್ರೇಷನು ಅದ್ರ ಮೇಲೆ 1 ಬರಿಬೇಕು. ನೀವು ಏನು ಬರಿಬೇಕು, 1 ಬರಿಬೇಕು. ದಟ್ ಮೀನ್ಸ್ ಆ್ಯಕ್ಚುಲಿ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ದಟ್ ಈಸ್ ಈಕ್ವಲ್ ಟು 1. ಸೊ 1 ಅಂತ ಬಂದರೆ ಅಲ್ಲಿಗೆ ಏನಂತ ಕರಿತೀವಿ, ಅದನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋಣ ಹಾಗಾದರೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್. ಸೆಕೆಂಡ್ ಅಂತ ಅಲ್ಲೇ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಆ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ವಿಚ್ ದ ರೇಟ್ ಆಫ್ ರಿಯಾಕ್ಷನ್ಸ್ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ಸ್ ಆಫ್ ಈಚ್ ಆಫ್ 2 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸು ಎರಡು ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಹಾಗಾದರೆ ಎಕ್ಸಾಂಪಲ್ ತೊಗೊತೀನಿ, ಸಪೋನಿಫಿಕೇಷನ್ ಆಫ್ ಈಥೈಲ್ ಅಸಿಟೇಟ್. ಸೊ ಈಥೈಲ್ ಅಸಿಟೇಟ್ ಸಪೋನಿಫಿಕೇಷನ್ ಮಾಡಿದಾಗ ನಮಗೇನು ಬಂತು ನೋಡಿ, ಈಥೈಲ್ ಅಸಿಟೇಟ್ ಅಂತ ಇದೆ. ಈಥೈಲ್ ಅಂತಂದರೆ C2H5, ಅಸಿಟೇಟ್ ಅಂತಂದರೆ ಏನು, CH3COO. ಓಕೆ, ಇದನ್ನು ಈಥೈಲ್ ಅಸಿಟೇಟ್ ಅಂತ ಕರಿತೀವಿ ನಾವು. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಗುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಸಪೋನಿಫಿಕೇಷನ್ ಆಫ್ ಈಥೈಲ್ ಅಸಿಟೇಟ್ ಅಂತ ಕರಿತೀವಿ. ಸೊ ಅದಾದಾಗ ನಮಗೇನು ಬರುತ್ತೆ, ಸೋಡಿಯಂ ಅಸಿಟೇಟ್ ಬರುತ್ತೆ, ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ, ಎಥನಾಲ್ ಬರುತ್ತೆ. ಸೋಡಿಯಂ ಅಸಿಟೇಟ್ ಪ್ಲಸ್ ಎಥನಾಲ್ ಬರುತ್ತೆ. ಹಾಗಾದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವ ಥರ ಬರಿತೀರಾ ನೋಡಿ, ರೇಟ್ ಆಫ್ ದ ರಿಯಾಕ್ಷನ್ಸ್ ದಟ್ ಈಸ್ ಈಕ್ವಲ್ ಟು ರೇಟ್ ಈಕ್ವಲ್ ಟು ಸ್ಮಾಲ್ ಲೆಟರ್ K ಬರಿಬೇಕು. ಆಮೇಲೆ ಏನು ಬರಿತೀವಿ ನಾವು, ಈಥೈಲ್ ಅಸಿಟೇಟ್ ಬರಿಬೇಕು.
ಓಕೆ, ಈಥೈಲ್ ಅಸಿಟೇಟು. ಸೊ ಪವರ್ ಏನು ಬರೀತೀರಾ, ಇಲ್ಲಿ 1 ಬರೀತೀರಾ. ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡು ಸಹ ಬರಿಬೇಕು, ಇಲ್ಲಿ 1 ಬರಿಬೇಕು. ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ನೋಡಿ, ರೇಟ್ ಆಫ್ ದ ರಿಯಾಕ್ಷನ್ಸು ಈಥೈಲ್ ಅಸಿಟೇಟು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡರ ಮೇಲೂ ಸಹ ಡಿಪೆಂಡ್ ಆಗಿದೆ. ಓಕೆ, ಅಲ್ಲಿಗೆ ಆರ್ಡರ್ ಅಂತ ಬರಿಬೇಕಾದ್ರೆ ಏನು ಬರಿತೀವಿ, x+y ಅಲ್ವಾ, ಅಂದರೆ 1+1 ದಟ್ ಈಸ್ ಈಕ್ವಲ್ ಟು 2. ಅಲ್ಲಿಗೆ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ, ನಮಗೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೋಣ, ಡಿಕಂಪೋಸಿಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ನೈಟ್ರೋಜನ್ ಡೈಆಕ್ಸೈಡ್ ಅಂತಂದರೆ NO2 ಬರಿತೀವಿ ನಾವು. ಸೊ ಗಿವ್ ರೈಸ್ ಟು ಏನಾಗುತ್ತೆ, ಇಲ್ಲಿ ನೈಟ್ರಿಕ್ ಆಕ್ಸೈಡು ಪ್ಲಸ್ O2 ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇಲ್ಲೊಂದು 2 ತೊಗೊತೀವಿ, ಇಲ್ಲೂ ಸಹ 2 ತೊಗೊತೀವಿ. ನೆಕ್ಸ್ಟ್ ರೇಟ್ ಬರಿಬೇಕು ಅಂತಂದರೆ ಏನಾಗುತ್ತೆ ಇಲ್ಲಿ, ಸೊ ಕೆ. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ N2 ಪವರ್ ಏನು ಬರುತ್ತೆ, ಇಲ್ಲಿ 2 ಬರುತ್ತೆ. ಓಕೆ, ಒಂದೇ ಒಂದು ರಿಯಾಕ್ಟೆಂಟ್ ಇದೆ, ಬಟ್ ಇಲ್ಲೇನಾಗಿದೆ 2 ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆರ್ಡರ್ ಏನಾಗುತ್ತೆ ಅಂತಂದರೆ ಇಲ್ಲಿ ಸೊ 2 ಬರೋದ್ರಿಂದ ದಿಸ್ ಈಸ್ ಆ್ಯಕ್ಚುಲಿ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಇನ್ನೊಂದು ಎಕ್ಸಾಂಪಲ್, ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಸೊ ಇನ್ನೊಂದು ಎಕ್ಸಾಂಪಲ್ ಯಾವುದು, ಹೈಡ್ರೋಜನ್ ಅಯೋಡೈಡ್ ಫಾರ್ಮೇಷನ್. ಸೊ ಹೈಡ್ರೋಜನ್ ಅಯೋಡೈಡ್ ಅಂದ ತಕ್ಷಣ ಹೆಂಗೆ ಬರಿತೀವಿ ನಾವು, ನಿಮ್ಗೆ ಗೊತ್ತಿದೆ HI ಅಂತ ಬರಿತೀವಿ. ಸೊ H ಬೇಕು ಅಂತಂದರೆ ಹೈಡ್ರೋಜನು. ಸೊ ಹೈಡ್ರೋಜನ್ ಅಯೋಡಿನ್ ಜೊತೆಗೆ ರಿಯಾಕ್ಟ್ ಏನಾಗುತ್ತೆ, ಹಾಗೆ ನಮಗೇನು ಬರುತ್ತೆ, ಇಲ್ಲಿ HI ಬರುತ್ತೆ ಅಲ್ವಾ. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಿ ಏನು ಮಾಡ್ತೀವಿ, 2 ಅಂತ ಹಾಕ್ತೀವಿ. ಅಲ್ಲಿಗೆ ರೇಟ್ ಏನಂತ ಬರುತ್ತೆ ನೋಡಿ, ರೇಟ್ ಇಟ್ ಈಸ್ ಈಕ್ವಲ್ ಟು K ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H2 ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ I2. ಎರಡರದ್ದು ಪವರ್ ಏನಾಗಿರುತ್ತೆ, 1 ಇರುತ್ತೆ. ಸೊ ಆರ್ಡರ್ ಬರಿಬೇಕಾದ್ರೆ ಏನಂತ ಬರಿತೀವಿ, ಆರ್ಡರ್ ಇಟ್ ಈಸ್ ಈಕ್ವಲ್ ಟು 1+1 ದಟ್ ಮೀನ್ಸ್ ಆ್ಯಕ್ಚುಲಿ 2 ಬರುತ್ತೆ ಅಲ್ವಾ. 2 ಅಂತಂದರೆ ಅಲ್ಲಿಗೆ ಸೆಕೆಂಡ್ ಆರ್ಡರ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಹೋಗೋಣ, ಥರ್ಡ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ಏನು, chemical reactions in which the rate of reaction is proportional to the concentration of the 3 reacting molecules. 3 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಮೇಲೆ ಡಿಪೆಂಡ್ ಆಗಿದ್ದರೆ ರೇಟ್ ಆಫ್ ದ ರಿಯಾಕ್ಷನ್ಸ್, ಆವಾಗ ಅದನ್ನು ಏನಂತ ಕರಿತೀವಿ ನಾವು, ಥರ್ಡ್ ಆರ್ಡರ್ ಅಂತ ಕರಿತೀವಿ. ಓಕೆ, 1 ಡಿಪೆಂಡ್ ಆಗಿದ್ದರೆ ಏನಂತ ಕರಿತೀವಿ, ಫಸ್ಟ್ ಆರ್ಡರು. 2 ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿದ್ರೆ ಸೇಮ್ ಆದರೂ ಇರ್ಬೋದು, ಡಿಫ್ರೆಂಟ್ ಆದರೂ ಇರ್ಬೋದು, ಬೇರೆ ಇರಬೇಕು ಅಂತೇನಿಲ್ಲ, ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ. ಥರ್ಡ್ ಆರ್ಡರ್ ಅಂತಂದರೆ ಏನು, 3 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಮೇಲೆ ಡಿಪೆಂಡ್ ಆಗಿದ್ದರೆ. ಓಕೆ, 0 ಆರ್ಡರ್ ಅಂದರೆ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ನೆಕ್ಸ್ಟ್ ಹಾಗಾದರೆ ಎಕ್ಸಾಂಪಲ್ಗಳು ತೊಗೋಣ. ಸೊ ಇಲ್ಲೇನು ಅಂತಂದರೆ NO+O2 ತೊಗೊತಾ ಇದ್ದೀನಿ, ಅಂದರೆ ನೈಟ್ರಿಕ್ ಆಕ್ಸೈಡು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನು ಬರುತ್ತೆ, ನನಗೆ NO2 ಬರುತ್ತೆ. ನೀವು ಬರಿಬೇಕಾದ್ರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ ಹೇಗೆ ಬರಿತೀರಾ ಅಂತಂದರೆ ನೋಡಿ, ರೇಟ್ ದಟ್ ಈಸ್ ಈಕ್ವಲ್ ಟು ಹೇಗೆ ಬರೀತಾರೆ ಇಲ್ಲಿ ನೋಡಿ, ರೇಟ್ ದಟ್ ಈಸ್ ಈಕ್ವಲ್ ಟು ಏನು ಮಾಡಿದ್ರೆ ಸ್ಮಾಲ್ ಲೆಟರ್ K ಅಂತ ಬರಿಬೇಕು. K ಅಂತ ಬರೆದ್ಬಿಟ್ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO ಹಾಗೆ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ O2. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO ಮೇಲೆ ಪವರ್ ಏನಾಗಿರುತ್ತೆ, ಇಲ್ಲಿ 2 ಇರುತ್ತೆ. ಆಕ್ಸಿಜನ್ ಮೇಲೆ ಪವರ್ 1 ಇರುತ್ತೆ. ಹಾಗಾದರೆ ಆರ್ಡರ್ ಏನು ಬರಿತೀವಿ ಅಂತಂದರೆ, ಆರ್ಡರ್ ಇಟ್ ಈಸ್ ಈಕ್ವಲ್ ಟು 2+1 ದಟ್ ಮೀನ್ಸ್ ಆ್ಯಕ್ಚುಲಿ 3 ಬರುತ್ತೆ. ಸೊ ಆರ್ಡರ್ 3 ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಥರ್ಡ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಬೋಣ ನಾವು. ಸೊ ಇನ್ನೊಂದು ಎಕ್ಸಾಂಪಲ್ ಸೇಮ್ ನಾವೇನು ತೊಗೊತಾ ಇದ್ದೀವಿ ಅಂತಂದರೆ, ಇಲ್ಲೂ ಸಹ ನೈಟ್ರಿಕ್ ಆಕ್ಸೈಡೇ ತೊಗೊತಾ ಇದ್ದೀವಿ. ಸೊ ಬ್ರೋಮಿನ್ ಜೊತೆಗೆ ರಿಯಾಕ್ಟ್ ಆದಾಗ ಏನು ಬರುತ್ತೆ, ನೈಟ್ರೋಸಿಲ್ ಬ್ರೋಮೈಡ್ ಬರುತ್ತೆ ನಮಗೆ. ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವ ಥರ ಬರಿತೀವಿ ಅಂತಂದರೆ ನಾವು, ರೇಟ್ ದಟ್ ಈಸ್ ಈಕ್ವಲ್ ಟು K ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO ಮೀನ್ಸ್ ನೈಟ್ರಿಕ್ ಆಕ್ಸೈಡ್ ಮತ್ತು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ Br2 ಬ್ರೋಮಿನ್. ಬಟ್ NO ಮೇಲೆ ಪವರ್ ಏನಾಗಿರುತ್ತೆ, 2 ಇರುತ್ತೆ. Br ಮೇಲೆ ಏನಾಗಿರುತ್ತೆ, 1 ಅಂತ ಇರುತ್ತೆ. ಅಲ್ಲಿಗೆ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ ಏನು ಬರಿತೀವಿ, 2+1 ದಟ್ ಈಸ್ ಈಕ್ವಲ್ ಟು 3 ಅಂತ ಬರಿತೀವಿ. ಸೊ ಆರ್ಡರ್ 3 ಅಂತ ಇದೆ ಅಂದಮೇಲೆ ಸೊ ಯಾವ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಆಗುತ್ತೆ, ಥರ್ಡ್ ಆರ್ಡರ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಶೂಡೋ ಅಂತಂದರೆ ಏನು, ಸೊ ಅಲ್ಲಿ ಏನು ಅಂತಂದರೆ ಅದೇ ಇಂಡಿಕೇಟ್ ಮಾಡ್ತಾ ಇದೆ, ಏನು ಅಂತಂದರೆ ಫಾಲ್ಸ್ ಅಂತ ಅರ್ಥ ಅಲ್ವಾ. ಸೊ ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತಂದರೆ, ದ ರಿಯಾಕ್ಷನ್ಸ್ ದಟ್ ಹ್ಯಾವ್ ಹೈಯರ್ ಆರ್ಡರ್ ರೇಟ್ ಲಾ ಬಟ್ ಆರ್ ಫೌಂಡ್ ಟು ಬಿಹೇವ್ ಆ್ಯಸ್ ಫಸ್ಟ್ ಆರ್ಡರ್ ಆರ್ ಕಾಲ್ಡ್ ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ನೋಡೋಕ್ಕೆ ನಮಗೆ ರಿಯಾಕ್ಷನ್ಸ್ ನೋಡ್ತಾ ಇದ್ದಂಗೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಹೈಯರ್ ಆರ್ಡರ್ ರಿಯಾಕ್ಷನ್ಸ್ ಇರ್ಬೋದು ಇದು ಅಂತ ಅನಿಸುತ್ತೆ, ಅಂದರೆ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ ಆ ಥರ ಇರ್ಬೋದೇನೋ ಅಂತ ಅನಿಸುತ್ತೆ. ಬಟ್ ಆದರೆ ಅದು ಬಿಹೇವಿಯರ್ ಅಂತಂದರೆ ಅದು ಯಾವುದಾಗಿರುತ್ತೆ ಅಂತಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಆಗಿರುತ್ತೆ. ಅದಕ್ಕೆ ಹೇಳೋದು ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂದರೆ ಫಾಲ್ಸ್
ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಅದಕ್ಕೊಂದು ರಿಯಾಕ್ಷನ್ಸ್ ತೊಗೊಂಡು ಆಸಿಡ್ ಹೈಡ್ರೋಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್. ಸೊ ಮೀಥೈಲ್ ಅಸಿಟೇಟನ್ನು ಯಾವ ಥರ ಬರೀತೀವಿ? ಮೀಥೈಲ್ ಅಂತಂದರೆ CH3, ಅಸಿಟೇಟ್ ಅಂತಂದರೆ ಏನು? CH3COO. ಓಕೆ, ಸೊ CH3COO, CH3ನ ಮೀಥೈಲ್ ಅಸಿಟೇಟು. ಸೊ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಆಸಿಡ್ ಹೈಡ್ರೋಲಿಸಿಸ್ ಅಂತಂದರೆ ಇನ್ ದ ಪ್ರೆಸೆನ್ಸ್ ಆಫ್ H+ ಪ್ರೆಸೆಂಟಲ್ಲಿ ಹೈಡ್ರೋಲಿಸಿಸ್ ಆದರೆ ಅದನ್ನು ಆಸಿಡ್ ಹೈಡ್ರೋಲಿಸಿಸ್ ಅಂತ ಕರಿತೀವಿ ನಾವು. ನಮ್ಗೆ ಏನು ಬರುತ್ತೆ? ಅಸಿಟಿಕ್ ಆಸಿಡ್ CH3COOH ಜೊತೆಗೆ ಏನು ಬರುತ್ತೆ ಅಂತಂದರೆ ಮೆಥನಾಲ್ ಬರುತ್ತೆ. ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಸೊ ನೋಡ್ತಾ ಇದ್ದಂಗೆ ನನಗೆ ಏನು ಅನಿಸುತ್ತೆ ಗೊತ್ತಾ? ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಇರ್ಬೋದು ಅನಿಸುತ್ತೆ. ಯಾಕೆ ಅಂತಂದರೆ 2 ಮಾಲಿಕ್ಯೂಲ್ಸ್ ಅಂತ ಬರೆದಿದ್ದೀವಿ ನಾವು. ಬಟ್ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಯಾವ ಥರ ಬರುತ್ತೆ? CH3COO. ಓಕೆ, CH3 ತೊಗೊಂಡ್ರೆ ನಾನು ಮೀಥೈಲ್ ಅಸಿಟೇಟ್ ತೊಗೊಂಡು ಜೊತೆಗೆ ವಾಟರ್ದು ಮೋಲಾರ್ ಕಾನ್ಸಂಟ್ರೇಷನ್ ಬರೆದ್ರೆ ನೋಡಿ ವಾಟರ್ದು 0 ಆಗಿರುತ್ತೆ, ಬಟ್ ಮೀಥೈಲ್ ಅಸಿಟೇಟ್ದು 1 ಆಗಿರುತ್ತೆ. ಅಂತಂದರೆ ಇದು ಅಲ್ಲಿಗೆ ಆರ್ಡರ್ ಏನು ಬರುತ್ತೆ ನನಗೆ? 1+0 ಅಂತಂದರೆ ಏನು ಬರುತ್ತೆ? 1+0 ಅಂತಂದರೆ 1 ಬರುತ್ತೆ. ಅಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ನೋಡೋಕ್ಕೆ ಏನು ಅನ್ನಿಸ್ತು ನಮಗೆ? ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಅನ್ನಿಸ್ತು, ಬಟ್ ಬಂದಿದ್ದೇನು? ಫಸ್ಟ್ ಆರ್ಡರ್ ರಿಯಾಕ್ಷನ್. ಅದಕ್ಕೆ ಇದನ್ನು ಏನಂತ ಕರಿತೀವಿ? ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಏನಾಗುತ್ತೆ? ರೇಟ್ ಆಫ್ ದ ರಿಯಾಕ್ಷನ್ಸು ವಾಟರ್ ಮೇಲೆ ಡಿಪೆಂಡ್ ಆಗಿರಲ್ಲ. ನಾವು ಇಲ್ಲಿ ವಾಟರ್ನ ಏನು ಮಾಡ್ತೀವಿ ಅಂತಂದರೆ ಎಕ್ಸೆಸ್ ತೊಗೊಂಡಿರ್ತೀವಿ. ಅದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡೆ, ಇನ್ವರ್ಷನ್ ಆಫ್ ಶುಗರ್. ಸೊ ಇನ್ವರ್ಷನ್ ಆಫ್ ಶುಗರ್ ತೊಗೊಂಡಾಗ ಅಂದರೆ ಶುಗರ್ ಕೇನ್ ಅಂತಲೂ ಹೇಳ್ಬೋದು ನೀವು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸುಕ್ರೋಸ್ ತೊಗೋಬೇಕು, C12H22O11 ಆಗುತ್ತೆ. ಸೊ ವಾಟರ್ ಜೊತೆಗೆ ಏನಾಗುತ್ತೆ ಅಂತಂದರೆ ರಿಯಾಕ್ಟ್ ಆದಾಗ ನಮಗೇನು ಸಿಗುತ್ತೆ? ಗ್ಲೂಕೋಸು ಮತ್ತು ಫ್ರುಕ್ಟೋಸ್ ಸಿಗುತ್ತೆ. ಇದನ್ನೇನಂತ ಕರಿತೀವಿ? ಇನ್ವರ್ಷನ್ ಆಫ್ ಶುಗರ್ ಅಂತ ಕರಿತೀವಿ. ಸೊ ರೇಟ್ ಬರಿಬೇಕಾದ್ರೆ ಯಾವ ಥರ ಬರಿತೀವಿ ಅಂತಂದರೆ, ಸೊ ನೋಡಿ, ರೇಟ್ ಇಟ್ ಈಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ K ಬರೆದು C12H22 ಓಕೆ O11 ಅಂತ ಬರಿತೀವಿ. ಜೊತೆಗೆ ವಾಟರ್ನೂ ಸಹ ಬರಿತೀವಿ. ಬಟ್ ಈ ರಿಯಾಕ್ಷನ್ಸು ವಾಟರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ವಾಟರ್ದು ಏನಾಗುತ್ತೆ? 0 ಆಗುತ್ತೆ, ಬಟ್ ಸುಕ್ರೋಸೋದು ಏನಾಗುತ್ತೆ? 1 ಆಗುತ್ತೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ ಏನಂತ ಬರಿತೀವಿ? 1 ಅಂತ ಬರಿತೀವಿ. ಅಂದರೆ ಇದು ಏನಾಗುತ್ತೆ? ನೋಡೋಕ್ಕೆ ಏನಾಗ್ತಾ ಇದೆ ನಮಗೆ? ಹೈಯರ್ ಆರ್ಡರ್ ರೇಟ್ಲಾ ಅಂತ ಅನಿಸ್ತಾ ಇದೆ, ಬಟ್ ಬಂದಿದ್ದೇನು ಅಂತಂದರೆ ಫಸ್ಟ್ ಆರ್ಡರು. ಸೊ ಇದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋಣ, ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್. ಸೊ ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ಇಟ್ ಈಸ್ ರಿಯಾಕ್ಷನ್ಸ್ ಇನ್ ವಿಚ್ ದ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು ದ ಫ್ರ್ಯಾಕ್ಷನಲ್ ಪವರ್ ಆಫ್ ದ ಮೋಲರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಸೊ ರಿಯಾಕ್ಟೆಂಟ್ ಪವರ್ ಏನಾಗಿರುತ್ತೆ? ಫ್ರ್ಯಾಕ್ಷನಲ್ ಆಗಿರುತ್ತೆ. ಓಕೆ, ಹೋಲ್ ನಂಬರಲ್ಲಿರಲ್ಲ, ಫ್ರ್ಯಾಕ್ಷನಲ್ಲಿ ಇರುತ್ತೆ. ಸೊ ಅಂಥದಕ್ಕೆ ಏನಂತ ಕರಿತೀವಿ ಅಂತಂದರೆ ನಾವು ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಡಿಕಂಪೋಸಿಷನ್ ಆಫ್ ಅಸಿಟಾಲ್ಡಿಹೈಡ್ ಇಂಟು ಮೀಥೇನ್ ಆ್ಯಂಡ್ ಕಾರ್ಬನ್ ಮಾನಾಕ್ಸೈಡ್. ಸೊ ನೆಕ್ಸ್ಟ್ ಅಸಿಟಾಲ್ಡಿಹೈಡ್ ಅಂತ ಅಂದರೆ ಗೊತ್ತಿದೆ, ಆಲ್ಡಿಹೈಡ್ ಗ್ರೂಪಿಗೆ ಸೇರುತ್ತೆ. ಸೊ CHO ಅಂತ ಬರಿತೀವಿ. ಅಸಿಟಾಲ್ಡಿಹೈಡ್ ಅಂತಂದರೆ CH3CHO. ಸೊ ಇದು ಡಿಕಂಪೋಸ್ ಆದಾಗ ಏನು ಬರುತ್ತೆ? ಮೀಥೇನ್ ಆ್ಯಕ್ಚುಲಿ ದ ಫಸ್ಟ್ ಮೆಂಬರ್ ಆಫ್ ದ ಕಾರ್ಬನ್ ಇನ್ ಆಲ್ಕೇನ್ ಅಲ್ವಾ. ಸೊ ಮೀಥೇನ್ ಜೊತೆಗೆ ಕಾರ್ಬನ್ ಮಾನಾಕ್ಸೈಡ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಸೊ ರೇಟ್ ಬರಿಬೇಕಾದ್ರೆ ನೋಡಿ, ಇಲ್ಲಿ 1 ಇದೆ ಅಂತ 1 ಬರಲ್ಲ. ಅದಕ್ಕೆ ಹೇಳೋದು X ಮತ್ತು Y ಎಕ್ಸ್ಪೆರಿಮೆಂಟಲಿ ಫೌಂಡೆಡ್ ವ್ಯಾಲ್ಯೂ ಅಂತ. ಸೊ CH3COO ಬರೆದು ರೇಟ್ ಇಟ್ ಈಸ್ ಈಕ್ವಲ್ ಟು K. ಸೊ ಮೋಲರ್ ಕಾನ್ಸಂಟ್ರೇಷನ್ ಆಫ್ ದ CH3CHO ಅದು. ಸೊ ಪವರ್ ಏನು ಬರುತ್ತೆ ಗೊತ್ತಾ? ಇಲ್ಲಿ 3/2 ಬರುತ್ತೆ. ಪವರ್ ಏನು ಬರುತ್ತೆ? 3/2 ಬರುತ್ತೆ. ಅಲ್ಲಿಗೆ ಆರ್ಡರ್ ಏನಾಗುತ್ತೆ ನಮಗೆ? 3/2 ಆಗುತ್ತೆ. ಓಕೆ, 3/2 ಆಗುತ್ತೆ. ಸೊ ಇದು ಫ್ರ್ಯಾಕ್ಷನ್ ಇರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ? ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದರಲ್ಲಿ ಶಾರ್ಟ್ಕಟ್ ಏನೂ ಇಲ್ಲ. ಇದನ್ನು ನಾವು ಎಕ್ಸ್ಪೆರಿಮೆಂಟಲ್ಲಿ ವಿ ಹ್ಯಾವ್ ಟು ಫೌಂಡ್ ಇಟ್. ಓಕೆ, ಸೊ ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಬ್ರೋಮಿನ್. ಸೊ ಹೈಡ್ರೋಜನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನು ತೊಗೊತೀವಿ? ಇಲ್ಲಿ H2 ತೊಗೊತೀವಿ ಹೈಡ್ರೋಜನ್ಗೆ ಅಲ್ವಾ. ಸೊ ಬ್ರೋಮಿನ್ ಅಂತಂದರೆ Br2. ಇದೆರಡು ರಿಯಾಕ್ಟ್ ಆದಾಗ ಕಂಬೈನ್ ಆಗಿ ಏನು ಬರುತ್ತೆ ನಮಗೆ? HBr ಬರುತ್ತೆ. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಿ ಏನು ಮಾಡ್ತೀವಿ? 2 ಅಂತ ಹಾಕ್ಕೊತೀವಿ. ಸೊ ರೇಟ್ ಏನು ಬರುತ್ತೆ ಗೊತ್ತಾ ನಮಗೆ? ರೇಟ್ ಇಟ್ ಈಸ್ ಈಕ್ವಲ್ ಟು K. ಇಟ್ ಡಿಪೆಂಡ್ಸ್ ಅಪಾನ್ ದ ಮೋಲರ್ ಕಾನ್ಸಂಟ್ರೇಷನ್ ಆಫ್ H2 ಮತ್ತು ಮೋಲರ್ ಕಾನ್ಸಂಟ್ರೇಷನ್ ಆಫ್ Br2. ಓಕೆ, ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನೂ ಬರ್ದಿಲ್ಲ ಅಂತಂದರೆ ಆರ್ಡರು ಪವರ್ ಏನು ಬರ್ದಿಲ್ಲ ಅಂತಂದರೆ 1 ಇಂಡಿಕೇಟ್ ಮಾಡುತ್ತೆ. ನಾವು 0 ಬರೀಲೇಬೇಕು. 0 ಬರ್ದಿಲ್ಲ ಅಂತಂದರೆ ಅದು 1 ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ Br ಪವರ್ ಏನಾಗಿರುತ್ತೆ ಗೊತ್ತಾ? 1/2 ಆಗಿರುತ್ತೆ. ಏನಾಗಿರುತ್ತೆ? 1/2 ಆಗಿರುತ್ತೆ. ಅಲ್ಲಿಗೆ ಆರ್ಡರ್ ಏನು ಬರುತ್ತೆ ನಮಗೆ? H2 ಎಷ್ಟು? 1.
ಪ್ಲಸ್ Br2 ಎಷ್ಟು 1/2. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ 2 + 1 ಅಂತಂದರೆ 3/2. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಏನು ಬಂತು ನನಗೆ 3/2 ಬಂತು. ಸೊ 3/2 ಇಸ್ ಅ ಫ್ರ್ಯಾಕ್ಷನ್, ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಇಸ್ ನೌನ್ ಆ್ಯಸ್ ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್. ಓಕೆ, ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಬ್ರೋಮ್. ಸೊ ಇದು ಕ್ಲಾಸಿಫಿಕೇಷನ್ ಅಥವಾ ಟೈಪ್ಸ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ಸ್. ಈ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.